ನಿಮ್ಮ ಈ ಆಸ್ತಿನ ಬೆಳೆಸ್ತೀವಿ ಅಂತ ಕನ್ವಿನ್ಸ್ ಮಾಡುವಂಥವು ಎರಡೂ ರೀತಿ ಅದಾವೆ. ಎರಡೂ ರೀತಿ ನಡೀತಾ ಇದ್ದಾವೆ, ಇನ್ನೂ ಮತ್ತು ಬೇರೆ ಬೇರೆ ರೀತಿ ನಡೀತಾ ಇದ್ದಾವೆ. ಮತ್ತು ಇನ್ನು ನಮ್ಮ ಮತದಾರನು ಇತ್ತೀಚೆಗೆ ಯಾವುದೇ ಮತದಾರ ಇರಲಿ, ನಮ್ಮ ಲೋಕಸಭಾ ರಾಜ್ಯಸಭಾ ಓಟ್ ಹಾಕುವಂಥವ್ರು ನಮ್ಮಂಥವ್ರು ಇರಲಿ, ಇಂಥ ಸಂಘ ಸಂಸ್ಥೆಗಳಿರ್ತವೆ ಸದಸ್ಯರಿರಲಿ, ಇವರು ಸಹಿತ ಆಶೆ ಆಮಿಷಗಳಿಗೆ ಬಲಿಯಾಗೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಹೀಗಾಗಿ ಆಶೆ ಆಮಿಷಗಳನ್ನು ಒಡ್ಡೆ ಇಲೆಕ್ಷನ್ ಸಮಯದ ಒಂದಿಷ್ಟು ಏನೋ ದುಡ್ಡು ಗಿಡ್ಡು ಅದು ಇದು ಹಂಚೆ ಆಯ್ಕೆಯಾಗೋದು ನಡೀತಿರ್ತದೆ ನಿರಂತರವಾಗಿ. ಇನ್ನು ಕೆಲವೊಂದು ರೀತಿ ಕೆಲವೊಮ್ಮೆ ಹೈಜಾಕ್ ಮಾಡಿ ಅದನ್ನು ಮುಚ್ಚಿಟ್ಟು ರಾಜಕೀಯ ಮಾಡೋದು ನಡೀತಾ ಇದೆ. ಯಾಕಂದರೆ ಇಲ್ಲೇ ಲಿಮಿಟೆಡ್ ಮತದಾರ ಇರೋದರಿಂದ ಇದು ಮಾಡೋ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲೇ ಈಗಂತ ಮೊದಲು ಇರುವಂಥದ್ದು ಹುಕ್ಕೇರಿಯ ವಿದ್ಯುತ್ ಸಂಘ ಚುನಾವಣೆ ಇದು ಮಾತ್ರ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಂಥದ್ದು. ಇದು ಯಾವ ರೂಪ ಪಡಿಬೋದು ಏನು, ಯಾಕೆಂದ್ರೆ ಭಾಳ ದಿವಸ ಉಳಿದಿಲ್ಲ. ಆ ದಿಸೆಯಲ್ಲಿ ಅವರು ಮನೆಗೆ ಎಲ್ಲ ಕಡೆ ಗುಪ್ತಾಗಿ ಯಾವ ರೂಪದಾಗ ಏನು ಬರ್ತದೆ ಮಾಡಲಿಕ್ಕೆ ಎರಡೂ ಪಂಗಡದವರು ಎರಡೂ ಬಣದವರು. ಯಾಕೆ ಇಬ್ಬರಿಗೂ ಇದು ಹೇಳಿ ನಿಮಗೆ ಒಬ್ಬರಿಗೆ ರಾಜ್ಯ ಮಟ್ಟಕ್ಕೆ ಬೆಳೆದಕ್ಕೊಂದು ಅನುಕೂಲ ಮಾಡಿಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಅಸ್ತಿತ್ವ ಉಳಿಸ್ಕೊಳ್ಳುವಂಥದ್ದು. ಈ ಕಾರಣಕ್ಕಾಗಿ ಇವತ್ತು ಎ ಬಿ ಪಾಟೀಲರು ಅಸ್ತಿತ್ವದಲ್ಲಿ ಇಲ್ಲ ಏನೋ ಜಿಲ್ಲಾ ಮಟ್ಟದಲ್ಲಿ ತಮ್ಮ ಇದರಲ್ಲಿ ಏರಿಯಾದಲ್ಲಿ ಇರ್ಬೋದು, ಅವ್ರು ಶಾಸಕರಾಗಿರ್ಬೋದು ಏನೋ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಬಟ್ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮೊದಲಿನ ಒಂದು ಏನೋ ಇತ್ತಲ್ಲ ಎ ಬಿ ಪಾಟೀಲರು ಅದು ಇಲ್ಲ.